ಕಾಸ್ಟ್ ಬರ್ತದೆ. ಅಂಡ್ ಆಲ್ ಯೂನಿಟ್ಸ್ ವೇರ್ ಸೋಲ್ಡ್, ಎಲ್ಲ ಯೂನಿಟ್ಸ್ ಸೋಲ್ಡ್ ಆಗಿದೆ ಅಂದ್ರೆ 10,000 ಯೂನಿಟ್ಸ್ ಗೆ 10,000 ಯೂನಿಟ್ಸ್ ಸೋಲ್ಡ್ ಆಗಿದೆ ಅಂತೆ. ಆಸ್ ಫ್ರಮ್ 1/1/17 ದ ಸೆಲ್ಲಿಂಗ್ ಪ್ರೈಸ್ ವಾಸ್ ರೆಡ್ಯೂಸ್ಡ್, ಅಂದ್ರೆ 31.60 ಇದ್ದು ರೆಡ್ಯೂಸ್ ಮಾಡಿದ್ದಾರೆ. ಯಾವುದು ನೆಕ್ಸ್ಟ್ ಇಯರ್ ಗೆ 31 ರೂಪೀಸ್ ಮಾಡಿದ್ದಾರೆ ಪರ್ ಯೂನಿಟ್ ಗೆ. ಇಟ್ ವಾಸ್ ಎಸ್ಟಿಮೇಟೆಡ್ ದಟ್ ಪ್ರೊಡಕ್ಷನ್ ಕುಡ್ ಬಿ ಇನ್ಕ್ರೀಸ್ಡ್, ಬಟ್ ಪ್ರೈಸ್ ರೆಡ್ಯೂಸ್ ಮಾಡಿದ್ರು, ಬಟ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ ಡ್ಯೂ ಟು ಸ್ಪೇರ್ ಕೆಪಾಸಿಟಿ. ಎಷ್ಟು ಪರ್ಸೆಂಟೇಜ್ ಅಲ್ಲಿ 50% ಸ್ಪೇರ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ಒಂದು. ಹಾಗಾಗಿ 2017 ನಲ್ಲಿ 50% ವರೆಗೆ ಸ್ಪೇರ್ ಕೆಪಾಸಿಟಿ ಜಾಸ್ತಿ ಅಂದ್ರೆ 10,000 ಇತ್ತು, 50% ಆಡ್ ಮಾಡಿದ್ರೆ 15,000 ಬರ್ತದೆ ನೆಕ್ಸ್ಟ್ ಇಯರ್ ಗೆ. ಓಕೆನಾ. ನೆಕ್ಸ್ಟ್, ರೇಟ್ಸ್ ಆಫ್ ಮಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ ವಿಲ್ ಇನ್ಕ್ರೀಸ್ 10%. ಅಂದ್ರೆ ಮಟೀರಿಯಲ್ಸ್ 10%, ವೇಜಸ್ 10% ಜಾಸ್ತಿ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅಲ್ಲಿ. ರೇಟ್ಸ್ ಅದು ನೆನ್ಪಿಟ್ಕೊಡ್ರಿ. ರೇಟ್ಸ್ ಅನ್ನೋದು ಅಂಡರ್ಲೈನ್ ಮಾಡ್ಕೊಡ್ರಿ. ರೇಟ್ಸ್ ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ಇದು. ಓಕೆನಾ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್. ಏನೇನ್ ಕಂಡುಹಿಡಿಬೇಕಂದ್ರೆ ದ ಕಾಸ್ಟ್ ಫಾರ್ ದಿ ಇಯರ್ 2016 ಶೋಯಿಂಗ್ ವೇರಿಯಸ್ ಎಲಿಮೆಂಟ್ಸ್, ಕಾಸ್ಟ್ ಪರ್ ಯೂನಿಟ್. ಅಂಡ್ ಇನ್ ಕೇಸ್ ಅಲ್ಲಿ ಏನ್ ಮಾಡ್ಕೊಂತಲ್ಲ ವೇರಿಯಸ್ ಎಲಿಮೆಂಟ್ಸ್ ಅಂದ್ರೆ ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಓಕೆನಾ, ಕಾಸ್ಟ್ ಆಫ್ ಸೇಲ್ಸ್, ಪ್ರಾಫಿಟ್, ಅವೆಲ್ಲ ಕಂಡುಹಿಡಿಯೋದು. ಓಕೆನಾ. ನೆಕ್ಸ್ಟ್, ಎಸ್ಟಿಮೇಟೆಡ್ ಕಾಸ್ಟ್ ಫಾರ್ ದಿ ಇಯರ್ 2017. ಓಕೆನಾ. ನೆಕ್ಸ್ಟ್ ಇಯರ್ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಾಗ್ತದೆ ಕಂಡುಹಿಡಿಬೇಕು. ಅಸ್ಯೂಮಿಂಗ್ ದಟ್ 15,000 ಯೂನಿಟ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್. ಅಂದ್ರೆ ನೆಕ್ಸ್ಟ್ ಇಯರ್ 2017 ಗೆ 15,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಂಗೆ ಪ್ಲಸ್ ಅವೆಲ್ಲವೂ ಸೋಲ್ಡ್ ಆಗಿದಂಗೆ ದ ಫ್ಯಾಕ್ಟರಿ ಓವರ್ಹೆಡ್ ವಿಲ್ ಬಿ ರಿಕವರ್ಡ್ ಆಸ್ ದ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಅಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಯಾವ ಬೇಸಿಸ್ ಮೇಲೆ ತಗೋಬೇಕು? ದ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಮೇಲೆ. ಅಂಡ್ ಆಫೀಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಕಾಸ್ಟ್ ಅಂತ ಕರೀತಾರೆ. ಓಕೆ, ಇಷ್ಟು ಪ್ರಾಬ್ಲಮ್ ಇದು. ಓಕೆನಾ. 2016 ಪ್ರಾಬ್ಲಮ್ ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಎಲ್ಲರೂ ಮಾಡಿರಲ್ಲ? ಓಕೆ, ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಫಸ್ಟ್ ಹೆಡ್ಡಿಂಗು ಕಾಸ್ಟ್ ಶೀಟ್ ಫಾರ್ ದಿ 2016 10,000 ಯೂನಿಟ್ಸ್. ಪರ್ಟಿಕ್ಯುಲರ್ಸ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಫಸ್ಟ್ ಕಾಸ್ಟ್ ಶೀಟ್ ಈ ತರ ಹಾಕ್ಬೇಕು. ಇದನ್ನ ಡೈರೆಕ್ಟ್ ಮೆಟೀರಿಯಲ್ಸ್ 90,000 ಕೊಟ್ಟಿದ್ದ, ವೇಜಸ್ 60,000 ಕೊಟ್ಟಿದ್ದ, ಡಿವೈಡ್ ಬೈ 10,000. ಈ ಪ್ರಾಬ್ಲಮ್ಗೆ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಹಾಗಾಗಿ ಪ್ರೈಮ್ ಕಾಸ್ಟ್ 1,50,000. ಕರ್ಸರ್ ಕಾಣ್ತದಲ್ವಾ ಇಲ್ಲಿ? Total prime cost 1,50,000 divided by 10,000, nothing but 15 rupees. Next, third heading, factory overhead. Factory overhead nalli power and consumable stores 12,000. Inner column ತಗೊಂಡಿವಿ ಎಲ್ಲವೂ. Factory indirect wages 15,000. Lightings 5,500. Defective works 3,000. Plant repairs 11,500. Total 47,000 ಆಗ್ತದೆ. ಸೇಲ್ ಆಫ್ ಸ್ಕ್ರಾಪ್ ನ ಮೈನಸ್ ಮಾಡ್ಬೇಕು ಇಲ್ಲಿ. ಇವೆಲ್ಲವೂ 47,000 ಟೋಟಲ್ ಇದೆಲ್ಲ, ಅದರಲ್ಲಿ 2,000 ಸ್ಕ್ರಾಪ್ ಅಂತ ಮೈನಸ್ ಮಾಡ್ಕೊಂಡು ಔಟರ್ ಕಾಲಮ್ 45,000. ದಟ್ ಶುಡ್ ಬಿ ಫ್ಯಾಕ್ಟರಿ ಓವರ್ಹೆಡ್ ಎಕ್ಸ್ಪೆನ್ಸಸ್ 45,000 ಡಿವೈಡ್ ಬೈ 10,000, ನಥಿಂಗ್ ಬಟ್ 4.50. ಇವೆರಡು ಟೋಟಲ್ ಯಾವುದು? 1,50,000 ಪ್ಲಸ್ 45,000 1,95,000. 15 rupees plus 4.50 19.50. It should be factory cost or works cost ಅಂತ ಕರೀತಾರೆ. Factory cost or works cost. Okay. Next, administrative overhead. ಇದರಲ್ಲಿ ಕ್ಲರಿಕಲ್ ಅಂಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಅಲ್ಲಿ ಇದನ್ನ ಇಲ್ಲಿ ಅದೊಂದೇ ಇದೆ, ಹಾಗಾಗಿ ಡೈರೆಕ್ಟ್ ಅದನ್ನೇ ಬ್ರಾಕೆಟ್ ನಲ್ಲಿ ತಗೊಂಡಿವಿ. ಇಲ್ಲಿ 33,500 divided by 10,000 ಮಾಡಿದ್ರೆ 3.35 ಟೋಟಲ್. ಒಂದ್ಸಲ ಟೋಟಲ್ ಚೆಕ್ ಮಾಡ್ಕೊಡ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ 2,28,500, ನಥಿಂಗ್ ಬಟ್ 22.85. ಸೆಲ್ಲಿಂಗ್ ಓವರ್ಹೆಡ್ ಒಂದೇ ಕೊಟ್ಟಿದ್ದಾನೆ, ಅದನ್ನು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿಲ್ಲ, ಬರೀ ಸೆಲ್ಲಿಂಗ್ ಓವರ್ಹೆಡ್ ಅಂತ. ಎಕ್ಸ್ಪೆನ್ಸಸ್ 5,500 ಕೊಟ್ಟಿದ್ದ, ಡೈರೆಕ್ಟ್ ಅಮೌಂಟ್ ಒಂದೇ ಇದೆ, ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಓವರ್ಹೆಡ್ ಅಂತ ಬರೆದು 5,500 ಡಿವೈಡ್ ಬೈ 10,000 ಮಾಡಿದ್ರೆ 0.55 ಟೋಟಲ್ 2,34,000 23.40. ಓಕೆ, ಇದು ಬ್ಯಾಲೆನ್ಸ್ ಫಿಗರ್. ಯಾಕಂದ್ರೆ ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಇನ್ಫಾರ್ಮೇಶನ್ ಇಲ್ಲಿದೆ ನೋಡ್ರಿ. ದ ಸೆಲ್ಲಿಂಗ್ ಪ್ರೈಸ್ 31.60 ಇದನ್ನ, ಹಾಗಾಗಿ ಏನ್ ಮಾಡ್ಬೇಕಲ್ಲಿ
ಕಾಸ್ಟ್ ಪರ್ ಯೂನಿಟ್ ನಲ್ಲಿ 31.60 ಲಾಸ್ಟ್ ಕಾಲಮ್ ಅಲ್ಲಿ ಒಂದು ಲೈನ್ ಬಿಟ್ಟು 31.60 ಅಂತ ಬರ್ಕೊಂಡು ಇಂಟು 10,000 ಮಾಡಿದ್ರೆ ನಮಗೆ 3,16,000 ಬರುತ್ತೆ. ಮೈನಸ್ 2,34,000 ಮಾಡಿದ್ರೆ 82,000 ಬರುತ್ತೆ. ಡಿವೈಡ್ ಬೈ 10,000 ಮಾಡಿದ್ರೆ 8.20. ದಟ್ ಶುಡ್ ಬಿ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್. ಇದು 2016. ಇದು ಅರ್ಥ ಆಯ್ತಲ್ಲ? ಇದು ಆಲ್ರೆಡಿ ಮಾಡಿದ್ರಿ ಆಲ್ರೆಡಿ. Yes, sir. Yes, sir. ಮತ್ತೆ ಯಾರಾದ್ರೂ ಬರ್ಕೊಂತ ಇದಾರೆ ಇಲ್ಲಿ? ಇಲ್ಲಲ್ಲ? No, sir. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಕಾಸ್ಟ್ ಶೀಟ್ ಹಾಕಿದ್ರಾಗ್ಲೇ ಈ ಫಾರ್ಮುಲಾ ಬರ್ಕೊಡ್ರಿ. ಕ್ಯಾಲ್ಕುಲೇಷನ್ ಹೆಡ್ಡಿಂಗ್ ತಗೊಳ್ರಿ ಮೇಲೆ. ಸರ್ illustration 18 ನಲ್ಲಿ ಸೆಕೆಂಡ್ ಕಾಸ್ಟ್ ಶೀಟ್ ಅಲ್ಲ ಸರ್? ಸೆಕೆಂಡ್ ಕಾಸ್ಟ್ ಇದರಲ್ಲೇ ಎರಡನೇದು. 2016 ಹಾಕಿದೀವಿ ಆಲ್ರೆಡಿ, 2017 ಹಾಕ್ಬೇಕು ನಾವೀಗ. ಅದಕ್ಕೆ ಕ್ಯಾಲ್ಕುಲೇಷನ್ಸ್, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜಸ್ ಅಂತ ತಗೊಳ್ರಿ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜಸ್. ಓಕೆ ಸರ್. ಅಂತ ಬರ್ಕೊಂಡು ಫಸ್ಟ್ ಒನ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ಹೆಡ್. Percentage of factory overhead. Percentage of factory overhead on direct wages. ಇದು ಹೆಂಗ್ ಬಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ ನಿಮ್ಗೆ, ಅದು ಅಬ್ಸರ್ವ್ ಮಾಡ್ರಿ, ಅದನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಡ್ರಿ. ಇಲ್ಲಿದೆ ನೋಡ್ರಿ, ಫ್ಯಾಕ್ಟರಿ ಓವರ್ಹೆಡ್ ವಿಲ್ ಬಿ ರಿಕವರ್ಡ್ ಆಸ್ ಎ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತಿದಾನ. ಈ ಲೈನ್ ಅಂಡರ್ಲೈನ್ ಮಾಡ್ಕೊಡ್ರಿ. ಫ್ಯಾಕ್ಟರಿ ಓವರ್ಹೆಡ್ ವಿಲ್ ರಿಕವರ್ಡ್ ಆಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಅದೇ ಫಾರ್ಮುಲಾ ಇಲ್ಲಿ ತಗೊಂಡಿನಿ ನಾನು. ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ಹೆಡ್ ಆನ್ ಡೈರೆಕ್ಟ್ ವೇಜಸ್ ಹೆಂಗ್ ತಗೋಬೇಕಂದ್ರೆ ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ಹೆಡ್ ಡಿವೈಡ್ ಬೈ ಪ್ರೀವಿಯಸ್ ಇಯರ್ ಡೈರೆಕ್ಟ್ ವೇಜಸ್. ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ಹೆಡ್ divided by previous year direct wages into 100. ಅದ್ರ ಮುಂದೆ ಇಲ್ಲಿ ಸೆಂಟ್ರಲ್ ತಗೊಳ್ರಿ ಇಂಟು. ಓಕೆ, ಇಲ್ಲಿ ಮೇಲೆ ಬೇಡ, ಸೆಂಟ್ರಲ್ ತಗೊಳ್ರಿ 100. ಬರ್ಕೊಳ್ತಾ ಇದ್ರಲ್ಲ ಲೈನ್ಸ್ ಹಾಕ್ಬಿಡ್ರಿ. Previous year factory overhead 45,000. ಪ್ರೀವಿಯಸ್ ಇಯರ್ ಡೈರೆಕ್ಟ್ ವೇಜಸ್ 60,000. ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಹೌದಾ ಇದು ನಮ್ದು? ಪ್ರೀವಿಯಸ್ ಇಯರ್ ಯಾವ್ದ್ರ ಮೇಲೆ? ಫ್ಯಾಕ್ಟರಿ ಓವರ್ಹೆಡ್ 45,000. ಪ್ರೀವಿಯಸ್ ಇಯರ್ ಡೈರೆಕ್ಟ್ ವೇಜಸ್ 60,000. ಇದನ್ನ ಇಂಟು 100 ಇಂಟು 100 ಬಂದಂತ ಪರ್ಸೆಂಟೇಜ್ ತಗೊಂಡ್ರು ಅಲ್ಲಿ ಇದೆ ನೋಡ್ರಿ. 45,000 ಡಿವೈಡ್ ಬೈ 60,000 ಇಂಟು 100 75% ಬರುತ್ತಂತೆ. ಕರೆಕ್ಟ್? ಹಾ ಸರ್, ಕರೆಕ್ಟ್. ಓಕೆ, 75% ಆನ್ ಪ್ರೆಸೆಂಟ್ ಡೈರೆಕ್ಟ್ ವೇಜಸ್. ಅದನ್ನ ಬರ್ಕೊಡಿ. 75% ಆನ್ ಪ್ರೆಸೆಂಟ್ ಡೈರೆಕ್ಟ್ ವೇಜಸ್ ಅಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಅಂತ ಬರ್ಕೊಂಡಾಗ ಅದನ್ನ ಏನ್ ಮಾಡ್ಬೇಕಲ್ಲಿ ಬ್ರಾಕೆಟ್ ನಲ್ಲಿ 75% ಆನ್ ಡೈರೆಕ್ಟ್ ವೇಜಸ್ ಅಂತ ಬರ್ಕೋಬೇಕು ಅದನ್ನ. ನೆಕ್ಸ್ಟ್ ಸೆಕೆಂಡ್ ಒನ್ ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಓವರ್ಹೆಡ್ ಆನ್ ವರ್ಕ್ ಕಾಸ್ಟ್ ಅಂತಿದೆ. ಆನ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಅಂದ್ರೆ ಯಾವ್ದು ನೋಡ್ರಿ, ಇಲ್ಲಿದೆನ ನಮ್ಗೆ ಇದು ಅಡ್ಜಸ್ಟ್ಮೆಂಟ್ ನೋಡ್ಕೊಡ್ರಿ. ಆಫೀಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಸ್ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಅಂದ್ರೆ ಫ್ಯಾಕ್ಟರಿ ಓವರ್ಹೆಡ್ ಮೇಲೆ, ಫ್ಯಾಕ್ಟರಿ ಕಾಸ್ಟ್ ಮೇಲೆ ಅಥವಾ ಫ್ಯಾಕ್ಟರಿ ವರ್ಕ್ ಕಾಸ್ಟ್ ಅಂತ ಕರೀತಾರೆ. 1,95,000 ಹೌದಾ? ಇಲ್ಲಿದೆ ನೋಡಿ. ಪರ್ಸೆಂಟೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಓವರ್ಹೆಡ್ ಆನ್ ವರ್ಕ್ ಕಾಸ್ಟ್ ಯಾವ್ದ್ರ ಮೇಲೆ ಕೊಟ್ಟಿದ್ದಾನಲ್ಲಿ? ಅಡ್ಮಿನಿಸ್ಟ್ರೇಷನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅದನ್ನ ಫಸ್ಟ್ ಕಂಡುಹಿಡಿಬೇಕು. ಡಿವೈಡ್ ಬೈ ವರ್ಕ್ ಕಾಸ್ಟ್. ಕೊಟ್ಟಂತ ಫಿಗರ್ ನ ಮೇಲೆ ಬರ್ಕೊಂಡು ಯಾವ್ದ್ರ ಮೇಲೆ ಕೊಟ್ಟಿದ್ದಾನೆ ಅದನ್ನ ಕೆಳಗಡೆ ಬರ್ಕೊಡ್ರಿ. ಈಸಿ ನೋಡ್ರಿ ಇದನ್ನ. ಇಂಟು 100. ಅಡ್ಮಿನಿಸ್ಟ್ರೇಷನ್ ಎಷ್ಟಿದಲ್ಲಿ 33,500 ಪ್ಲಸ್ 5,500 ಸೆಲ್ಲಿಂಗ್ ಎರಡು ಸೇರಿಸಿ ಹೇಳಿದ್ದಾನೆ ಇಲ್ಲಿ.
divided by work cost 1,95,000 into 100. 20% ಬರುತ್ತಾ ಅದು? Yes, sir. ಹಾ ಸರ್. 20% ಆನ್ ಪ್ರೆಸೆಂಟ್ ವರ್ಕ್ ಕಾಸ್ಟ್ ಅಂತ ತಗೊಳ್ರಿ. ಅದನ್ನ ಕಂಡಿಡಿಬೇಕಾದ್ರೆ ಪ್ರೀವಿಯಸ್ ಅಂತ ಕಂಡಿಡಿಬೇಕು, ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಪ್ರೆಸೆಂಟ್ ಅಂತ ಮಾಡ್ಬೇಕು. ಪ್ರಾಬ್ಲಮ್ ಕಂಡಿಡಿಬೇಕಾದ್ರೆ ಅಥವಾ ಪರ್ಸೆಂಟೇಜ್ ಕಂಡಿಡಿಬೇಕಾದ್ರೆ ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ ಯೂಸ್ ಮಾಡ್ಕೋಬೇಕು. ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಪ್ರೆಸೆಂಟ್ ಇಯರ್ ಪ್ರಾಬ್ಲಮ್ ಅಪ್ಲೈ ಮಾಡ್ಬೇಕು. ಸಿಂಪಲ್. ನೆಕ್ಸ್ಟ್ ಇದಕ್ಕೊಂದು ಕಾಸ್ಟ್ Okay, sir. ನೋಡ್ಬೇಕು. ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2017 ಅಂತ ಹೆಡ್ಡಿಂಗ್ ತಗೊಳ್ರಿ. ಕಾಸ್ಟ್ ಶೀಟ್ ಕಾಣ್ತದಲ್ಲಮ್ಮ? ಹಾ Yes, ಸರ್. sir. ಎಸ್ ಸರ್. ಓಕೆ, ಫಸ್ಟ್ ಬರ್ಕೊಂಡ್ ಬಿಡ್ರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ? ಫಾರ್ ದಿ ಇಯರ್ 2017 15,000 ಯೂನಿಟ್ಸ್ ಅಂತ ಹೆಡ್ಡಿಂಗ್ ಅಲ್ಲಿ ಡೈರೆಕ್ಟ್ ಮಟೀರಿಯಲ್ಸ್ ಪ್ರೀವಿಯಸ್ ಇಯರ್ 9 ರೂಪೀಸ್ ಇತ್ತು. ಹೌದಾ? ಅಡ್ಜಸ್ಟ್ಮೆಂಟ್ ನೋಡ್ಕೊಡ್ರಿ. ಅಡ್ಜಸ್ಟ್ಮೆಂಟ್ ಏನಿದೆ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ವೇಜಸ್ಗೆ ಇಲ್ಲಿ ನೋಡ್ರಿ, ರೇಟ್ಸ್ ಆಫ್ ಮಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ 10% ಇನ್ಕ್ರೀಸ್ 10%. ಇನ್ಕ್ರೀಸ್ ಅಂದ್ರೆ ನಾವು ಆಡ್ ಮಾಡ್ಬೇಕಂತ ಅರ್ಥ. ಇಲ್ಲಿ ಆಡ್ ಮಾಡ್ತಾ ಇದ್ವಿ. ಆಡ್ 10% ಅಂದ್ರೆ 9 ರೂಪೀಸ್ಗೆ 10% ಅಂದ್ರೆ ಇಲ್ಲಿ ಬೇಕಾದ್ರೆ ಬರ್ಕೊಡ್ರಿ, 9 into 10% 0.90 ಬರುತ್ತೆ. ಇವೆರಡು ಆಡ್ ಮಾಡ್ಕೊಂಡ್ರೆ 9.90. ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಆಮೇಲೆ ಟೋಟಲ್ ಕಾಸ್ಟ್ ಬರ್ಕೊಂಡಿದ್ದು ನಾನು. ಈಸಿ ಆಗ್ತದೆ ನಿಮಗೆ ಪ್ರಾಬ್ಲಮ್ ಮಾಡಕ್ಕೆ. 9.90 into 15,000 ಮಾಡಿದ್ರೆ 1,48,500. ಈಗ ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡ್ಕೊಂತ ಬರ್ರಿ ನೀವು ಪ್ರಾಬ್ಲಮ್ ಬರ್ಕೊಂಡಿದ್ರೆ. ಓಕೆನಾ? ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ಅದನ್ನು 10% ಇನ್ಕ್ರೀಸ್ ಆದ, ಎರಡಕ್ಕೂ 10% ಕೊಟ್ಟಿದ್ದಾನೆ. ಪ್ರೀವಿಯಸ್ ಇಯರ್ 6 ರೂಪೀಸ್ ಇತ್ತು, ಅದು 10% ಅಂದ್ರೆ 0.60 ಅಂದ್ರೆ 0.60. ಎರಡು ಆಡ್ ಮಾಡ್ಕೊಂಡ್ರೆ 6.60 into 15,000 ಅಗೇನ್ 99,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಹಾಗಾಗಿ ಡೈರೆಕ್ಟ್ ಪ್ರೈಮ್ ಕಾಸ್ಟ್ ಬಂದಿವಿ ನಾವು. ಟೋಟಲ್ ಕಾಸ್ಟ್ ಪರ್ ಯೂನಿಟ್ 16.50. ನೆಕ್ಸ್ಟ್ ಈ ಕಡೆ 2,47,500. ಕರೆಕ್ಟ್ ಇದಾನೆ ಟೋಟಲ್? Yes, sir. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಫ್ಯಾಕ್ಟರಿ ಓವರ್ ಹೆಡ್ ಇನ್ ಬ್ರಾಕೆಟ್ ನಲ್ಲಿ 75% ಆನ್ ಡೈರೆಕ್ಟ್ ವೇಜಸ್. ಇಲ್ಲಿ ಪ್ರಾಬ್ಲಮ್ ಮಿಸ್ ಮಾಡಬೇಡ್ರಿ. ಡೈರೆಕ್ಟ್ ವೇಜಸ್ ಅಂದ್ರೆ ಇದು ಪ್ರೀವಿಯಸ್ ಇಯರ್ ದಲ್ಲ ಇದು. ಓಕೆನಾ? ಪ್ರೆಸೆಂಟ್ ಡೈರೆಕ್ಟ್ ವೇಜಸ್ ಅಂತ ಬರ್ಕೊಂಡಿವಲ್ಲ ಅಲ್ಲಿ ಪ್ರಾಬ್ಲಮ್ ಅಲ್ಲಿ 99,000 into 75% ಮಾಡಿದ್ರೆ ಅಮೌಂಟ್ ಬರುತ್ತಿದ್ದು, ಕಾಸ್ಟ್ ಬರಲ್ಲ. ಅಮೌಂಟ್ ಮೇಲೆ ಮಾಡಿದ್ರೆ ಅಮೌಂಟ್ ಫಸ್ಟ್ ತಗೋಬೇಕು. ಕಾಸ್ಟ್ ಮೇಲೆ ತಗೊಂಡ್ರೆ ಕಾಸ್ಟ್ ಫಸ್ಟ್ ತಗೋಬೇಕು. ಅದೊಂದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಅರ್ಥ ಆಗ್ತಲ್ಲ? 99,000 into 75% ಮಾಡಿದ್ರೆ 74,250 ಬರುತ್ತೆ. ಡಿವೈಡ್ ಬೈ 15,000 ಮಾಡಿದ್ರೆ 4.95 ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ಅಂದ್ರೆ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟರಿ ಓವರ್ ಹೆಡ್ ಆಡ್ ಮಾಡಿದ್ರೆ 21.45. ಈ ಕಡೆ 3,21,750. ದಟ್ ಶುಡ್ ಬಿ ವರ್ಕ್ ಕಾಸ್ಟ್. ನೆಕ್ಸ್ಟ್ ಈ ಕಡೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಓವರ್ ಹೆಡ್ ಅಂತ ಹೆಡ್ಡಿಂಗ್ ಎರಡು ಮಿಕ್ಸ್ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಅದು ಪರ್ಸೆಂಟೇಜ್ ಮಾಡಿದ್ವಿ ಆಲ್ರೆಡಿ. 20% ಆನ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಎಷ್ಟು ನೋಡ್ರಿ, 3,21,000 ಅಂತ ತಗೊಳ್ರಿ. ಇದು 2,47,000 ಆಗಿದೆ. ಇದು 3,21,000. ಇದು 3,21,750 into 20%. ಅವಾಗ 64,350 ಬರುತ್ತೆ. 350. ಡಿವೈಡ್ ಬೈ 15,000 ಮಾಡಿದ್ರೆ 4.29. ಇವೆರಡು ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ವರ್ಕ್ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಸೆಲ್ಲಿಂಗ್ ಮಾಡಿದ್ರೆ, ಯಾಕಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಧ್ಯದಲ್ಲಿಲ್ಲ, ಹಾಗಾಗಿ ಡೈರೆಕ್ಟ್ ಕಾಸ್ಟ್ ಆಫ್ ಸೇಲ್ಸ್ ಅಂತ ಬರ್ಕೊಂತೀವಿ. 25.74 3,86,100. ಒಂದ್ ಲೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಇಯರ್ ಸೇಲ್ಸ್ ಕೊಟ್ಟಿದ್ದಾರೆ 31 ರೂಪೀಸ್ಗೆ ಅಂತ ಸೇಲ್ಸ್ ಕೊಟ್ಟಿದ್ದಾರೆ. 31 ರೂಪೀಸ್ ಇಂಟು 15,000 4,65,000 ಮೈನಸ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಫಿಟ್ ಒಂದ್ ಯೂನಿಟ್ ಇಂದ ಒಂದ್ ಯೂನಿಟ್ಗೆ ಪ್ರಾಫಿಟ್ 5.26. ಇದು 78,900. ಇದು 15,000 ಮಾಡಿದ್ರೆ ಇಷ್ಟು, 10,000 ಮಾಡಿದ್ರೆ ಇಷ್ಟು ಅಂತ ಬರೀಬೇಕು ನಾವು. ಓಕೆ,
ಇಷ್ಟು ನಿಮ್ ಪ್ರಾಬ್ಲಮ್ ಇದು. ಸರ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎದಕ್ ತಗೊಂಡಿಲ್ಲ ಸರ್? ಎರಡು ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ ಇಲ್ಲಿ. ಅಡ್ಜಸ್ಟ್ಮೆಂಟ್ ಒಂದ್ಸಲ ಚೆಕ್ ಮಾಡ್ಕೊಡ್ರಿ. ಎರಡು ಮಿಕ್ಸ್ ಮಾಡ್ಕೊಟ್ಟಿದ್ದಾನೆ. ಆಫೀಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್. ಅದ ಅಂಡರ್ಲೈನ್ ಮಾಡ್ಕೊಡ್ರಿ ವರ್ಡ್. ಬೇರೆ ಬೇರೆ ಆದ್ರೂ ತೋರಿಸ್ಬೋದು ನಾವು, ಬಟ್ ಬೇರೆ ಬೇರೆ ತೋರ್ಸಕ್ಕೆ ಅಲ್ಲಿ ಎರಡು ಮಿಕ್ಸ್ ಮಾಡಿದನಲ್ಲ, ಹಂಗೆ ಡೈರೆಕ್ಟ್